ಸ್ನೇಹಿತರೆ, ಕ್ರೆಡಿಟ್ ಸ್ಕೋರ್ ಅಂದರೆ ಏನು, ಇದು ಯಾಕೆ ಇಂಪಾರ್ಟೆಂಟ್? ಈಗ ಕ್ರೆಡಿಟ್ ಕಾರ್ಡ್ ಬೇಡ ಅನ್ನೋರು ಯಾರಿದ್ದಾರೆ ಹೇಳಿ? ತಿಂಗಳ ಕೊನೆಯಲ್ಲಿ ಅಕೌಂಟ್ನಲ್ಲಿ ನಯಾ ಪೈಸೆ ಇಲ್ಲದೆ ಇದ್ರೂ ಕೂಡ ಭರ್ಜರಿ ಶಾಪಿಂಗ್ ಮಾಡ್ಬೋದು. ಪೂರ್ತಿ ಹಣ ಇಲ್ಲದೆ ಇದ್ರೂ ಕೂಡ EMIನ ಕಂತುಗಳಲ್ಲಿ ಕಟ್ತಾ ಮೊಬೈಲ್, ಲ್ಯಾಪ್ಟಾಪ್ ಏನು ಬೇಕಾದರೂ ತಗೋಬೋದು. ಈ ರೀತಿ ಅನುಕೂಲ ಕ್ರೆಡಿಟ್ ಕಾರ್ಡ್ನಿಂದ ಬರುತ್ತೆ. ಹಾಗೆ ಕಾರ್ ಖರೀದಿ ಮಾಡೋರು, ಮನೆ ಕಟ್ಟೋರು ಬ್ಯಾಂಕುಗಳಿಂದ ಲೋನ್ ಪಡೆಯೋದು ಮೊದಲಿಗಿಂತ ಈಗ ಜಾಸ್ತಿ ಆಗಿದೆ, ಈಸಿಯಾಗೂ ಕೂಡ ಸಿಗ್ತಾ ಇದೆ. ಆದರೆ ನಮ್ಮ ಈ ಎಲ್ಲ ಕನಸುಗಳನ್ನು ನನಸು ಮಾಡಿಕೊಳ್ಳೋಕೆ ಆರ್ಥಿಕ ಬೆಂಬಲ ಕೊಡೋ ಕ್ರೆಡಿಟ್ ಕಾರ್ಡ್ ಹಾಗೂ ಕಾರ್ ಲೋನ್ ಅಥವಾ ಹೋಮ್ ಲೋನ್ ಇದೆಲ್ಲದಕ್ಕೂ ಕೂಡ ಕ್ರೆಡಿಟ್ ಸ್ಕೋರ್ ಅಗತ್ಯ. ಹಾಗಿದ್ರೆ ಈ ಕ್ರೆಡಿಟ್ ಸ್ಕೋರ್ ಅಂದರೆ ಏನು? ಕ್ರೆಡಿಟ್ ಸ್ಕೋರನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ಎಷ್ಟು ಕ್ರೆಡಿಟ್ ಸ್ಕೋರ್ ಇದ್ರೆ ಸಾಲ ಸಿಗುತ್ತೆ? ಕ್ರೆಡಿಟ್ ಸ್ಕೋರನ್ನು ಚೆಕ್ ಮಾಡೋದು ಹೇಗೆ? ಏನು ಮಾಡಿದ್ರೆ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗುತ್ತೆ? ಇದೆಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಈ ಆಧುನಿಕ ಕಾಲಕ್ಕೆ ಇದು ಇಂಪಾರ್ಟೆಂಟ್ ಮಾಹಿತಿನೇ. ಪ್ರತಿಯೊಬ್ಬರು ಕೂಡ ಕ್ರೆಡಿಟ್ ಸ್ಕೋರ್ ಬಗ್ಗೆ ತಿಳ್ಕೊಂಡಿರೋದು ಅವಶ್ಯಕ ಫಿನಾನ್ಷಿಯಲ್ ಸ್ಕಿಲ್. ಹಾಗಾಗಿ ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಕ್ರೆಡಿಟ್ ಸ್ಕೋರ್ ಅಂದ್ರೆ ಏನು? ಸ್ನೇಹಿತರೆ, ಕೆಲವೊಮ್ಮೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಕೆಲವೊಮ್ಮೆ ಸ್ನೇಹಿತರು ಸಾಲ ಕೇಳಿದ ತಕ್ಷಣ ಮರು ಮಾತಾಡದೆ ಕೊಟ್ಟು ಬಿಡ್ತೇವೆ, ಅಥವಾ ನಾವು ಕೇಳಿದ್ರು ಕೊಡ್ತಾರೆ. ಯಾಕಂದ್ರೆ ಆತ ಯಾವತ್ತೂ ಆ ರೀತಿ ಸಾಲ ಕೇಳಿರಲ್ಲ, ಅಥವಾ ಹಿಂದೆ ಸಾಲ ಇಸ್ಕೊಂಡಾಗ ಸರಿಯಾದ ಟೈಮಿಗೆ ವಾಪಸ್ ಕೊಟ್ಟಿರ್ತಾರೆ. ನಮಗೂ ಅನ್ವಯ ಆಗುತ್ತೆ, ನಮಗೂ ಕೂಡ ಈಸಿಯಾಗಿ ಸಿಗುತ್ತೆ ಈ ರೀತಿ ನಾವು ಇದ್ರೆ. ಆದರೆ ಇನ್ನೂ ಕೆಲ ಸ್ನೇಹಿತರು ಸಾಲ ಕೇಳಿದಾಗ ಕೊಡಬೇಕೋ ಬೇಡವೋ ಅಂತ ಹೆದರ್ಕೊಳ್ಳೋ ಪರಿಸ್ಥಿತಿ ಇರುತ್ತೆ. ಯಾಕಂದರೆ ಫ್ರೆಂಡ್ ಸರ್ಕಲ್ನಲ್ಲಿ ಅವರಿಗೆ ಒಳ್ಳೆ ಹೆಸರಿರಲ್ಲ. ಸಿಕ್ಕವರ ಬಳಿ ಸಾಲ ಕೊಡಿ ಅಂತ ಕೇಳಿರ್ತಾರೆ. ಇಸ್ಕೊಂಡಿರೋ ಸಾಲವನ್ನು ಕೂಡ ವಾಪಸ್ ಕೊಟ್ಟಿರೋದಿಲ್ಲ. ಹೀಗಾಗಿ ಅವರಿಗೆ ಸಾಲ ಕೊಡೋಕ್ಕೆಲ್ಲ ಹಿಂದೇಟು ಹಾಕ್ತಾರೆ. ಇಲ್ಲಿ ನಮ್ಮ ಫ್ರೆಂಡ್ಸ್ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಯಾರಿಗೆ ಸಾಲ ಕೊಡಬಹುದು, ಯಾರಿಗೆ ಕೊಟ್ಟರೆ ವಾಪಸ್ ಬರೋದು ಕಷ್ಟ ಅನ್ನೋ ಐಡಿಯಾ ನಮಗಿರುತ್ತೆ. ಆದರೆ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ನಿಮ್ಮನ್ನು ಸಾಲ ಕೊಡಿ, ನಾನು ಬಡ್ಡಿ ಸಮೇತ ನಿಮಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿದಾಗ ಹೇಗೆ ನಂಬ್ತೀರಿ? ಹೇಗೆ ಜಡ್ಜ್ ಮಾಡ್ತೀರಿ? ಆಗಲ್ಲ ಹೋಗಪ್ಪ ಅಂತ ನೀವು ಹೇಳ್ತೀರಲ್ವಾ? ಆದರೆ ಅದೇ ಬ್ಯಾಂಕ್ಗಳು, ಸಾಲ ಕೊಡೋ ಸಂಸ್ಥೆಗಳು ಈ ರೀತಿ ಮಾಡೋಕ್ಕಾಗಲ್ಲ. ಅವ್ರ ಗುರುತು ಪರಿಚಯ ನೋಡ್ಕೊಂಡೆಲ್ಲ ಸಾಲ ಕೊಡ್ತಾ ಕೂರೋಕ್ಕಾಗಲ್ಲ. ಅವರು ಯಾರೇ ಪರಿಚಯ ಇರಲಿ ಇಲ್ಲದೆ ಇರಲಿ, ಯಾರು ಬಂದರೂ ಕೂಡ ಸಾಲ ಕೊಡೋಕ್ಕಾಗತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು, ಪರಿಶೀಲಿಸಬೇಕು. ಏನನ್ನು ಪರಿಶೀಲನೆ ಮಾಡ್ತಾರೆ? ಅವರು ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡ್ತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಯಾರಿಗೆ ಸಾಲ ಕೊಡಬೇಕು, ಯಾರಿಗೆ ಕೊಡಬಾರದು, ಕೊಟ್ಟರು ಎಷ್ಟರ ಮಟ್ಟಿಗೆ ಸಾಲ ಕೊಡಬಹುದು ಅಂತ ಡಿಸೈಡ್ ಮಾಡೋಕ್ಕಾಗಿನೇ ಕ್ರೆಡಿಟ್ ಸ್ಕೋರ್ ಇರೋದು. ಆ್ಯಕ್ಚುಲಿ ಇದು 3 ಅಂಕಿಯ ಸಂಖ್ಯೆ, 300ರಿಂದ 900ರ ಒಳಗಿರುತ್ತೆ. ಹೋಮ್ ಲೋನ್, ಪರ್ಸನಲ್ ಲೋನ್, ವಾಹನ ಸಾಲ, ಹೀಗೆ ಯಾವುದೇ ಸಾಲ ಅಥವಾ ಯಾವುದೇ ಕ್ರೆಡಿಟ್ ಕಾರ್ಡ್ ತಗೋಬೇಕು ಅಂದರೂ ಕೂಡ ಬ್ಯಾಂಕ್ನವರು ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಸರ್ ಅಥವಾ ಮೇಡಮ್ ಅಂತ ಕೇಳ್ತಾರೆ. ಇತ್ತೀಚೆಗೆ ಇನ್ಶೂರೆನ್ಸ್ ಕಂಪನಿಯವರು ಕೂಡ ಕೇಳೋಕೆ ಶುರು ಮಾಡಿಬಿಟ್ಟಿದ್ದಾರೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅಂತ ನೋಡಿ ನಿಮಗೆ ಎಷ್ಟು ಸಾಲ ಕೊಡಬೇಕು ಅಂತ ಬ್ಯಾಂಕ್ನವರು ಡಿಸೈಡ್ ಮಾಡ್ತಾರೆ. ಕ್ರೆಡಿಟ್ ಸ್ಕೋರ್ ಹೇಗೆ ಚೆಕ್ ಮಾಡಬೇಕು? ಸ್ನೇಹಿತರೆ, ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡೋಕೆ ಮುಂಚೆ ಇಲ್ಲ ಪೇಯ್ಡ್ ಆಪ್ಷನ್ ಮಾತ್ರ ಇತ್ತು, ದುಡ್ಡು ಕೊಟ್ಟು ನೋಡಬೇಕಾಗಿತ್ತು. ಈಗ ದುಡ್ಡು ಕೊಟ್ಟು ನೋಡೋ ಆಪ್ಷನ್ನು ಇದೆ, ಫ್ರೀ ಆಗಿ ನೋಡೋಕ್ಕೂ ಹಲವಾರು ಪ್ಲಾಟ್ಫಾರ್ಮ್ಸ್ ಬಂದಿವೆ. ಈ ವಿಡಿಯೋದ ಪಾರ್ಟ್ನರ್ ಆಗಿರೋ ಪೈಸಾ ಬಜಾರ್ ಫ್ರೀ ಆಗಿ ನಿಮಗೆ ಕ್ರೆಡಿಟ್ ಸ್ಕೋರ್ ನೀಡುತ್ತೆ. ಡಿಸ್ಕ್ರಿಪ್ಷನಲ್ಲಿ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ಕ್ಲಿಕ್ ಮಾಡಿ ನೀವು ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಚೆಕ್ ಮಾಡ್ಬೋದು. ನಿಮ್ಮ ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅನ್ನೋ ಆಧಾರದ ಮೇಲೆ ನೀವು ಎಷ್ಟು ಸಾಲಕ್ಕೆ ಅರ್ಹರು, ನಿಮಗೆ ಈಸಿಯಾಗಿ ಸಿಗುತ್ತಾ ಇಲ್ವಾ ಅದೆಲ್ಲವೂ ಕೂಡ ಗೊತ್ತಾಗುತ್ತೆ. ಜೊತೆಗೆ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಇದ್ದಷ್ಟು ಸಾಲ ಸಿಗೋದು ಈಸಿ ಆಗೋದು ಮಾತ್ರ ಅಲ್ಲ, ಕಮ್ಮಿ ಬಡ್ಡಿ ದರಕ್ಕೂ ಕೂಡ ಸಾಲ ಸಿಗುತ್ತೆ. ಸೊ ನಿಮ್ಮ ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅಂತ ನಿಮಗೆ ತಿಳ್ಕೊಳ್ಳೋ ಕುತೂಹಲ ಇದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಅಥವಾ ಈ ಕಮೆಂಟ್ ಸೆಕ್ಷನ್ನಲ್ಲಿ ಟಾಪ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿರ್ತೀವಿ. ಪೈಸಾ ಬಜಾರ್ನಲ್ಲಿ ನೀವು ಫ್ರೀ ಆಗಿ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಚೆಕ್ ಮಾಡ್ಬೋದು. ಕ್ರೆಡಿಟ್ ಸ್ಕೋರ್ ಎಷ್ಟಿದ್ರೆ ಸಾಲ ಸಿಗುತ್ತೆ? ಬ್ಯಾಂಕ್ನಿಂದ ಸಾಲ ಪಡಿಬೇಕು ಅಂದರೆ ಕ್ರೆಡಿಟ್ ಸ್ಕೋರ್ ಎಷ್ಟಿರಬೇಕು ಅನ್ನೋದು ಬಹಳ ಜನರನ್ನ ಕಾಡೋ ಪ್ರಶ್ನೆ. 750ರಿಂದ 900ರವರೆಗಿನ ಕ್ರೆಡಿಟ್ ಸ್ಕೋರನ್ನು ಅತ್ಯುತ್ತಮ ಅಂತ ಪರಿಗಣಿಸಲಾಗುತ್ತೆ. ಈ ರೇಂಜ್ನಲ್ಲಿ ನಿಮ್ಮ ಸ್ಕೋರ್ ಇದ್ರೆ ಆರಾಮಾಗಿ ಲೋನ್ ಸಿಗುತ್ತೆ, ಅಥವಾ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರೆ ಈಸಿಯಾಗಿ ಸಿಗುತ್ತೆ. ಇನ್ನು 650ರಿಂದ 750ರ ಸಿಬಿಲ್ ಸ್ಕೋರನ್ನು ಉತ್ತಮ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲೂ ಕೂಡ ಲೋನ್ ಸಿಗುತ್ತೆ. ಆದರೆ ಅದಕ್ಕೂ ಮುನ್ನ ಬ್ಯಾಂಕ್ನವರು ನಿಮ್ಮ ಕ್ರೆಡಿಟ್ ಪ್ರೊಫೈಲನ್ನು ಚೆಕ್ ಮಾಡ್ತಾರೆ. ಇನ್ನು 550ರಿಂದ 650ರವರೆಗಿನ ಕ್ರೆಡಿಟ್ ಸ್ಕೋರನ್ನು ಸಾಧಾರಣ ಹಾಗೂ 300ರಿಂದ 550ರವರೆಗಿನ ಸ್ಕೋರನ್ನು ಕಳಪೆ ಅಂತ ಗುರುತಿಸ್ತಾರೆ. ಈ ರೇಂಜ್ನಲ್ಲಿದ್ರೆ ಸಾಲ ಸಿಗೋದು ಹೈಲಿ ಡೌಟ್ಫುಲ್. ಕೊಡದೇ ಇಲ್ಲ ಬಿಡಿ. ಆದರೆ ಎಲ್ಲ ಸಾಲಗಳಿಗೂ ಒಂದೇ ರೀತಿ ಮಾಪನ ಅನ್ವಯ ಆಗಲ್ಲ. ಬೇರೆ ಬೇರೆ ಸಾಲಗಳಿಗೆ ಬೇರೆ ಬೇರೆ ಕ್ರೆಡಿಟ್ ಸ್ಕೋರ್ ಬೇಕಾಗುತ್ತೆ. ವೈಯಕ್ತಿಕ ಸಾಲ, ಪರ್ಸನಲ್ ಲೋನ್ ಬೇಕು ಅಂದ್ರೆ ಕ್ರೆಡಿಟ್ ಸ್ಕೋರ್ 700ರ ಮೇಲಿರಬೇಕಾಗುತ್ತೆ. ಹೋಮ್ ಲೋನ್ ಬೇಕು ಅಂದ್ರೆ 650 ಮೇಲಿದ್ರೆ ಆಯ್ತು. ಯಾಕಂದ್ರೆ ಪರ್ಸನಲ್ ಲೋನಲ್ಲಿ ಗ್ಯಾರಂಟಿ ಇಟ್ಟಿರಲ್ವಲ್ಲ, ಹೋಮ್ ಲೋನಲ್ಲಿ ಮನೆನೇ ಗ್ಯಾರಂಟಿಗೆ ಬರ್ಸ್ಕೊಂಡಿರ್ತಾರಲ್ಲ, ಹಾಗಾಗಿ.
ಅಥವಾ ಪ್ರಾಪರ್ಟಿ ಲೋನ್ ತಗೋಬೇಕಂದ್ರೆ ಅದಕ್ಕೂ ಕೂಡ 650ಗಿಂತ ಮೇಲೆ ಕ್ರೆಡಿಟ್ ಸ್ಕೋರ್ ಬೇಕಾಗುತ್ತೆ. ಇನ್ನು ಕಾರ್ ಖರೀದಿ ಮಾಡೋಕೆ ಲೋನ್ ಬೇಕು ಅಂದರೆ ಆಗಲೂ ಕೂಡ 700ರ ಮೇಲೆ ಕ್ರೆಡಿಟ್ ಸ್ಕೋರ್ ಬೇಕಾಗುತ್ತೆ. ಅದೇ ರೀತಿ ಬಿಸ್ನೆಸ್ ಲೋನ್ಗೂ ಕೂಡ 700ರ ಮೇಲೆ ಕ್ರೆಡಿಟ್ ಸ್ಕೋರ್ ಇರಬೇಕಾಗತ್ತೆ. ಆದರೆ ಗೋಲ್ಡ್ ಲೋನ್ಗೆಲ್ಲ ಜಾಸ್ತಿ ಇದೆಲ್ಲ ಅನ್ವಯ ಆಗಲ್ಲ, ಗೋಲ್ಡ್ ಇಟ್ಕೊಂಡಿರ್ತಾರಲ್ಲ ಅಡಮಾನವಾಗಿ. ಹಾಗಾಗಿ ಕ್ರೆಡಿಟ್ ಸ್ಕೋರ್ ಹೇಗೆ ಲೆಕ್ಕ ಹಾಕ್ತಾರೆ? ಕ್ರೆಡಿಟ್ ಸ್ಕೋರ್ ಅನ್ನ ಲೆಕ್ಕ ಹಾಕೋಕೆ ಮುಖ್ಯವಾಗಿ 2 ಹಾಗೆ ಒಟ್ಟಾರೆಯಾಗಿ 5 ಅಂಶಗಳು ಮುಖ್ಯ ಆಗುತ್ತೆ. ಈ ಅಂಶಗಳಿಗೆ ವೇಟೇಜ್ ಅನ್ನ ಕೊಡಲಾಗಿರುತ್ತೆ. ಅಂದರೆ ಯಾವ್ಯಾವ ಅಂಶ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಪರ್ಸೆಂಟೇಜ್ನಲ್ಲಿ ಸೂಚಿಸಲಾಗಿರುತ್ತೆ. ಹಾಗಿದ್ರೆ ಆ ಅಂಶಗಳು ಯಾವ್ಯಾವು ಅನ್ನೋದನ್ನ 1 by 1 ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಪೇಮೆಂಟ್ ಹಿಸ್ಟ್ರಿ, ಅಂದ್ರೆ ನೀವು ಈ ಹಿಂದೆ ಸಾಲ ತೆಗೆದುಕೊಂಡು ಪಾವತಿ ಮಾಡಿರೋ ವಿವರ. ಇದರಲ್ಲಿ ನೀವು ಸಾಲ ತಗೊಂಡಾಗ ಎಷ್ಟು ಬಾರಿ ಟೈಮಿಗೆ ಕರೆಕ್ಟ್ ಆಗಿ ಬಡ್ಡಿ ಕಟ್ಟಿದಿರಿ ಅಥವಾ EMIಗಳನ್ನ ಕಟ್ಟಿದಿರಿ, ಎಷ್ಟು ಬಾರಿ ಲೇಟ್ ಪೇಮೆಂಟ್ ಮಾಡಿದಿರಿ ಅನ್ನೋ ವಿವರ ಸಿಗುತ್ತೆ. ಕ್ರೆಡಿಟ್ ಸ್ಕೋರ್ ಲೆಕ್ಕ ಹಾಕುವಾಗ ಈ ಪೇಮೆಂಟ್ ಹಿಸ್ಟ್ರಿಗೆ 35% ವೇಟೇಜ್ ಅನ್ನ ಅಂದ್ರೆ ಇಂಪಾರ್ಟೆನ್ಸ್ ಅನ್ನ ಕೊಡಲಾಗುತ್ತೆ. ಹೀಗಾಗಿ EMI ಸರಿಯಾಗಿ ಕಟ್ಟೋದು ಅಥವಾ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಗಳನ್ನ ಸರಿಯಾಗಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸರಿಯಾಗಿ ಕಟ್ಟಿದ್ರೆ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ, ಮಿಸ್ ಮಾಡಿದ್ರೆ ಅಥವಾ ಕಟ್ಟದೇ ಇದ್ರೆ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗುತ್ತೆ. ಒಂದು ಅಂದಾಜಿನ ಪ್ರಕಾರ ನೀವು 30 ದಿನ ತಡ ಮಾಡಿದ್ರೆ 100 ಪಾಯಿಂಟ್ಸ್ ನಷ್ಟು ಕ್ರೆಡಿಟ್ ಸ್ಕೋರ್ ಕುಸಿಯೋ ಚಾನ್ಸಸ್ ಇರುತ್ತೆ. ನಾ ತಗೊಂಡಿದ್ದು ಈ ಬ್ಯಾಂಕ್ ಅಲ್ಲಿ ಸಾಲ, ಇಲ್ಲಿ ಸರಿಯಾಗಿ EMI ಕಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಈ ಬ್ಯಾಂಕ್ ಅಲ್ಲಿ ಸಾಲ ಮಾಡ್ತೀನಿ, ಅವ್ರಿಗೆ ಹೆಂಗ್ ಗೊತ್ತಿರುತ್ತೆ ಕಟ್ಟಿದೇನೆ ಇಲ್ವೋ ಅಂತ ಹೇಳಿದ್ರೆ ಹಂಗೆಲ್ಲ ಅನ್ಕೊಳಕ್ ಹೋಗ್ಬೇಡಿ. ಎಲ್ಲವೂ ಕೂಡ ರಿಪೋರ್ಟ್ ಆಗ್ತಿರುತ್ತೆ, ಕ್ರೆಡಿಟ್ ಸ್ಕೋರ್ ಅಪ್ಡೇಟ್ ಆಗ್ತಿರುತ್ತೆ ಮಂತ್ ಆನ್ ಮಂತ್. ನೀವು ಭಾರತದ ಯಾವುದೇ ಮೂಲೆಯಲ್ಲಿ ಯಾವುದೇ ಸಂಸ್ಥೆಯಿಂದ ನೀವು ಸಾಲ ತಗೊಂಡಿದ್ರು ಕೂಡ ಸರಿಯಾಗಿ ಕಟ್ಟಿಲ್ಲ ಅಂದರೆ ಅದು ದೇಶದ ಎಲ್ಲ ಹಣಕಾಸಿನ ಸಂಸ್ಥೆಗಳು ಮತ್ತು ಬ್ಯಾಂಕ್ಗಳಿಗೆ ರಿಪೋರ್ಟ್ ಆಗುತ್ತೆ, ಕ್ರೆಡಿಟ್ ಸ್ಕೋರ್ ಮೂಲಕ ಗೊತ್ತಾಗಿ ಆಗುತ್ತೆ. ಹಾಗಾಗಿ ಈ ಬ್ಯಾಂಕಲ್ಲಿ ತಗೊಂಡು ನಾನು ಸ್ವಲ್ಪ ಕೇರ್ಲೆಸ್ ಆಗಿ ಮ್ಯಾನೇಜ್ ಮಾಡಿ ಸರಿಯಾಗಿ ಕಟ್ಟಿಲ್ಲ ಅಂದರೆ ಇನ್ನೊಂದು ಬ್ಯಾಂಕಿಗೆ ಗೊತ್ತಾಗಲ್ಲ ಅಂತ ಅನ್ಕೊಳ್ಳೋದು ದೊಡ್ಡ ತಪ್ಪು. ಅದರಿಂದ ಕ್ರೆಡಿಟ್ ಸ್ಕೋರ್ ಕಿತ್ಕೊಂಡು ಹೋಗಿರುತ್ತೆ, ನೆಕ್ಸ್ಟ್ ಸಾಲ ಸಿಗಲ್ಲ. ಇನ್ನು ಕ್ರೆಡಿಟ್ ಸ್ಕೋರ್ ನಿರ್ಧರಿಸೋ 2ನೇ ಅಂಶ ಅಂದರೆ ಕ್ರೆಡಿಟ್ ಎಕ್ಸ್ಪೋಜರ್ ಅಥವಾ ಕ್ರೆಡಿಟ್ ಯುಟಿಲೈಸೇಷನ್. ಇದಕ್ಕೆ 30% ವೇಟೇಜ್ ಕೊಡಲಾಗಿರುತ್ತೆ. ಅಂದರೆ ಇದರಲ್ಲಿ ಈ ಹಿಂದೆ ನಿಮಗೆ ಎಷ್ಟು ಸಾಲ ತೆಗೆದುಕೊಳ್ಳೋಕೆ ಅವಕಾಶ ಇತ್ತು ಅಥವಾ ನಿಮ್ಮ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಎಷ್ಟಿದೆ, ಅದರಲ್ಲಿ ನೀವು ಎಷ್ಟು ಬಳಸಿದ್ದೀರಿ ಅನ್ನೋದು. ಉದಾಹರಣೆಗೆ ನಿಮಗೆ ಕ್ರೆಡಿಟ್ ಕಾರ್ಡ್ ಲಿಮಿಟ್ 1 ಲಕ್ಷ ಇದೆ ಅಂದರೆ ಅದರಲ್ಲಿ ನೀವು 80,000 ಬಳಸಿದ್ದೀರಾ ಅಂದರೆ ನಿಮ್ಮ ಕ್ರೆಡಿಟ್ ಯುಟಿಲೈಸೇಷನ್ ರೇಷಿಯೋ 80% ಇರುತ್ತೆ. ತಜ್ಞರ ಪ್ರಕಾರ ನಿಮ್ಮ ಕ್ರೆಡಿಟ್ ಯುಟಿಲೈಸೇಷನ್ ರೇಷಿಯೋ 30% ಇರಬೇಕು. ಅಂದರೆ ನಿಮಗೆ ಇರೋ ಲಿಮಿಟ್ನ 30% ಕ್ರೆಡಿಟ್ ಅನ್ನ ಬಳಸಬೇಕು. ತೀರಾ ಹೈ ಕ್ರೆಡಿಟ್ ಯುಟಿಲೈಸೇಷನ್ ರೇಷಿಯೋ ಹೊಂದಿದ್ರೆ ನೀವು ಸಾಲದ ಮೇಲೆ ಸಿಕ್ಕಾಪಟ್ಟೆ ಡಿಪೆಂಡ್ ಆಗಿದ್ದೀರಾ, ನಿಮ್ಮ ಆರ್ಥಿಕ ನಿರ್ವಹಣೆ ಸರಿ ಇಲ್ಲ ಅಂತ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. 30%ಗಿಂತ ಕಡಿಮೆ ಇದ್ರೂ ಕೂಡ ಕ್ರೆಡಿಟ್ ಸ್ಕೋರ್ ಡೌನ್ ಆಗುತ್ತೆ. ಇವನು ಯೂಸೇ ಮಾಡ್ತಿಲ್ಲ, ಸುಮ್ಮನೆ ವೇಸ್ಟ್ ಈ ಕಾರ್ಡ್, ಈತ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿದ್ದಾನೆ ಬಳಸ್ತಾನೆ ಇಲ್ಲ ಅಂತ ಹೇಳಿ. ಕ್ರೆಡಿಟ್ ಸ್ಕೋರ್ ಮಾತ್ರ ಡೌನ್ ಆಗೋದಲ್ಲ, ನಿಮ್ಮ ಕ್ರೆಡಿಟ್ ಲಿಮಿಟನ್ನು ಕೂಡ ಬ್ಯಾಂಕ್ಗಳು ಕಮ್ಮಿ ಮಾಡ್ತಾ ಬರ್ತವೆ. 1 ಲಕ್ಷ ಲಿಮಿಟ್ ಕೊಟ್ಟಿರ್ತಾರೆ, ಯೂಸೇ ಮಾಡ್ತಿಲ್ಲ, ಏನಕ್ಕೆ ಇವನು ಕೊಡಬೇಕು ಅಂತ ಹೇಳಿ 50,000 ಇಳಿಸ್ತಾರೆ ಆಮೇಲೆ ಅದನ್ನ. ಉದಾಹರಣೆಗೆ ಆ ರೀತಿ ಕೂಡ ಆಗುತ್ತೆ. ಇನ್ನು 3ನೇದು ಲೆಂತ್ ಆಫ್ ದಿ ಕ್ರೆಡಿಟ್ ಹಿಸ್ಟ್ರಿ, ಅಂದ್ರೆ ಸಾಲದ ಅವಧಿ. ಇದರಲ್ಲಿ ನೀವು ನಿಮ್ಮ ಮೊದಲ ಕ್ರೆಡಿಟ್ ಕಾರ್ಡ್ ಅಕೌಂಟ್ ಅನ್ನ ಓಪನ್ ಮಾಡಿದಾಗಿನಿಂದ ಅಥವಾ ಮೊದಲ ಸಾಲ ತಗೊಂಡಾಗಿನಿಂದ ಇಲ್ಲಿವರೆಗೆ ಎಷ್ಟು ವರ್ಷಗಳಾಗಿದೆ ಅನ್ನೋ ಡೀಟೇಲ್ ಇರುತ್ತೆ. ಇದಕ್ಕೆ 15% ವೇಟೇಜ್ ಕೊಡಲಾಗುತ್ತೆ. ನೀವು ಸುದೀರ್ಘ ಕ್ರೆಡಿಟ್ ಲೆಂತ್ ಅನ್ನ ಹೊಂದಿದ್ರೆ, ನಿಮಗೆ ಸಾಲ ತಗೊಂಡು ರೂಢಿ ಇದೆ, ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಬಂದಿದ್ದೀರಿ, ಟೈಮಿಗೆ ಕರೆಕ್ಟಾಗಿ ಎಲ್ಲ ವಾಪಸ್ ಪೇಮೆಂಟ್ ಮಾಡಿದ್ದೀರಾ, ನೀವು ಲಾಸ್ಟ್ ಒಂದು 10-15 ಇಯರ್ಸಲ್ಲಿ 4-5 ಸಾಲ ತಗೊಂಡು ಒಂದು ಸಲಿನೂ ಮಿಸ್ ಮಾಡದೆ, ಒಂದು EMIನೂ ಮಿಸ್ ಮಾಡದೆ ಎಲ್ಲ ಕರೆಕ್ಟಾಗಿ ಕಟ್ಟಿ ಕ್ಲೋಸ್ ಮಾಡ್ಕೊಂಡಿದ್ದೀರಾ ಅಂದರೆ ನಿಮ್ಮ ಕ್ರೆಡಿಟ್ ಬಿಹೇವಿಯರ್ ಚೆನ್ನಾಗಿದೆ, ಹಣಕಾಸಿನ ನಿಭಾವಣೆ ಬಹಳ ಚೆನ್ನಾಗಿದೆ ಅಂತ ಬ್ಯಾಂಕ್ಗಳಿಗೆ ಬಹಳ ಖುಷಿ ಆಗುತ್ತೆ. ಇದರಿಂದಲೂ ನಿಮ್ಮ ಸ್ಕೋರ್ ಜಾಸ್ತಿ ಆಗುತ್ತೆ. ಇದೇ ಕಾರಣದಿಂದ ಎಂದೂ ಸಾಲವನ್ನೇ ಮಾಡದಂತ ವ್ಯಕ್ತಿಗಿಂತ ಸಾಲ ತಗೊಂಡು ಸರಿಯಾಗಿ ಪಾವತಿ ಮಾಡೋರ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಇರುತ್ತೆ. ಸಾಲನೇ ತಗೊಂಡಿಲ್ಲ ಅಂದ್ರೆ ನೀವಿನ ಆಟನೇ ಶುರು ಮಾಡಿಲ್ಲ, ನಿಮ್ ಸ್ಕೋರೇ ಶುರುವಾಗಿಲ್ಲ ಅಂತ ಅರ್ಥ. ಬೇಸಿಕ್ ಸ್ಕೋರ್ ಅಷ್ಟೇ ಇರುತ್ತೆ, ಒಳ್ಳೆ ಸ್ಕೋರ್ ಇರೋದಿಲ್ಲ ಸಾಲವನ್ನೇ ತಗೊಳ್ಳದಿರೋ ವ್ಯಕ್ತಿಗಳಿಗೆ. ಏನು ಕ್ರೆಡಿಟ್ ಮಿಕ್ಸ್ ಅಂದ್ರೆ ಸಾಲದ ವಿಧಗಳು. ಅಂದ್ರೆ ನೀವು ಯಾವ ರೀತಿಯ ಸಾಲಗಳನ್ನ ಹೊಂದಿದ್ದೀರಾ, ಸೆಕ್ಯೂರ್ಡ್ ಲೋನ್ ಎಷ್ಟು, ಅನ್ಸೆಕ್ಯೂರ್ಡ್ ಲೋನ್ ಎಷ್ಟು, ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಇಲ್ಲಿ ಸೆಕ್ಯೂರ್ಡ್ ಲೋನ್ ಅಂದ್ರೆ ಗೃಹ ಸಾಲ, ವಾಹನ ಸಾಲ, ಈ ರೀತಿ ದೊಡ್ಡ ದೊಡ್ಡ ಸಾಲಗಳು. ಅದಕ್ಕೆ ಏನಾದ್ರೂ ಕೂಡ ನೀವು ಶ್ಯೂರಿಟಿ ಇರುತ್ತೆ ಬ್ಯಾಂಕ್ಗಳಿಗೆ. ನೀವು ಕಟ್ಟಿಲ್ಲ ಅಂದ್ರೂ ಕೂಡ ಅವರಿಗೆ ಮನೆ ಇಟ್ಕೊಂತಾರೆ, ಕಾರ್ ತಗೊಂಡು ಹೋಗ್ತಾರೆ ಅಥವಾ ಗೋಲ್ಡ್ ಇಟ್ಕೊಂಡಿರ್ತಾರೆ, ಈ ರೀತಿ ಏನಾರು ಒಂದು ಇರುತ್ತೆ, ಜಮೀನು ಇಟ್ಕೊಂಡಿರ್ತಾರೆ, ಏನಾರು ಒಂದು ಇರುತ್ತೆ. ಅನ್ಸೆಕ್ಯೂರ್ಡ್ ಲೋನ್ ಅಂದರೆ ಏನು ಗ್ಯಾರಂಟಿ ಇಲ್ಲದೆ ನಿಮ್ಮ ಸ್ಯಾಲ್ರಿ ಎಷ್ಟಿದೆ ನೋಡ್ಕೊಂಡು ಕೊಟ್ಟಿರ್ತಾರೆ, ನಿಮ್ಮ ಇನ್ಕಮ್ ನೋಡ್ಕೊಂಡು. ಪರ್ಸನಲ್ ಲೋನ್, ಕ್ರೆಡಿಟ್ ಕಾರ್ಡ್, ಲೋನ್ ಆ್ಯಪ್ ಇವೆಲ್ಲವೂ ಕೂಡ ಅನ್ಸೆಕ್ಯೂರ್ಡ್.
ಸೊ ಈ ಕ್ರೆಡಿಟ್ ಮಿಕ್ಸ್ ಹೇಗಿದೆ ಅಂತ ಕೂಡ ನೋಡ್ತಾರೆ. ಸೆಕ್ಯೂರ್ಡ್, ಅನ್ಸೆಕ್ಯೂರ್ಡ್ ಎರಡನ್ನ ಕೂಡ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದಾರಾ ಅನ್ನೋದು ಕೂಡ ಚೆಕ್ ಮಾಡ್ತಾರೆ. ಅನ್ಸೆಕ್ಯೂರ್ಡ್ ಸಾಲಗಳು ಕಮ್ಮಿ ಇರಬೇಕು, ಸೆಕ್ಯೂರ್ಡ್ ಸಾಲಗಳು ಜಾಸ್ತಿ ಇರಬೇಕು. ಆಗ ಕ್ರೆಡಿಟ್ ಸ್ಕೋರ್ ಇನ್ನಷ್ಟು ಚೆನ್ನಾಗಾಗುತ್ತೆ. ಏನೋ ಕ್ರೆಡಿಟ್ ಸ್ಕೋರ್ ಲೆಕ್ಕ ಹಾಕುವಾಗ ಕನ್ಸಿಡರ್ ಮಾಡೋ ಇನ್ನೊಂದು ಕೊನೆ ಅಂಶ ಏನು ಅಂದ್ರೆ ನ್ಯೂ ಕ್ರೆಡಿಟ್ ಅಥವಾ ಇತರೆ ಅಂಶ. ಅಂದ್ರೆ ಇದರಲ್ಲಿ ರೀಸೆಂಟ್ ಆಗಿ ನೀವು ಸಾಲ ತಗೊಳ್ಳೋಕೆ ಅಥವಾ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಿದೀರಾ, ಪದೇ ಪದೇ ಸಾಲಕ್ಕೆ ಅಪ್ಲೈ ಮಾಡಿ ಸಾಲ ತಗೊಳ್ಳೋಕೆ ಟ್ರೈ ಮಾಡ್ತಾನೆ ಬರ್ತಾ ಇದ್ದೀರಾ, ಅದೆಲ್ಲ ಮ್ಯಾಟರ್ ಆಗುತ್ತೆ. ಲಾಸ್ಟ್ 1 ತಿಂಗಳಲ್ಲಿ 10 ಕಡೆ ಕ್ರೆಡಿಟ್ ಕಾರ್ಡ್ಗೆ ಅಥವಾ ಸಾಲಕ್ಕೆ ಅಪ್ಲೈ ಮಾಡಿದ್ದೀರಿ ಅಂದ್ರೆ ನೀವು ಸಾಲಕ್ಕಾಗಿ ಹಪಿಸ್ತಾ ಇದ್ದೀರಿ ಅಂತ ಅರ್ಥ. ಆಗ ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗುತ್ತೆ. ಇದರ ಜೊತೆಗೆ ನೀವು ಪ್ರತಿ ಬಾರಿ ಕ್ರೆಡಿಟ್ ಕಾರ್ಡ್ ಅಥವಾ ಲೋನ್ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದಾಗ ಕೂಡ ಬ್ಯಾಂಕುಗಳ ನಿಮ್ದು ಆಗ್ಲೂ ನಿಮ್ಮ ಕ್ರೆಡಿಟ್ ಸ್ಕೋರ್ ಡೌನ್ ಆಗುತ್ತೆ. ಹೀಗಾಗಿ ಸಿಕ್ಕ ಕಡೆ ಲೋನ್ಗೆ ಅಥವಾ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡ್ತಾನೆ ಇರಬೇಡಿ. ನಿಮಗೆ ಲೋನ್ ಸಿಗುತ್ತೆ, ಕ್ರೆಡಿಟ್ ಕಾರ್ಡ್ ಸಿಗುತ್ತೆ, ಎಲಿಜಿಬಲ್ ಇದೀರಿ ಅನ್ನುವಾಗ ಮಾತ್ರ ಅಪ್ಲೈ ಮಾಡಿ ಮತ್ತು ಬೇಕಾದಾಗ ಮಾತ್ರ ಚೆಕ್ ಮಾಡಿ. ಕೆಲವ್ರಿಗೆ ಏನಾಗುತ್ತೆ, ಬ್ಯಾಂಕಿಂಗ್ ಆ್ಯಪ್ ಇರುತ್ತಲ್ಲ, XYZ, SBI ಏನೋ, ಆಕ್ಸಿಸ್, HDFCನೋ ಈ ರೀತಿ ಯಾವುದೊಂದು ಬ್ಯಾಂಕಲ್ಲಿ ಅವ್ರದ್ದು ಅಕೌಂಟ್ ಇದೆ ಅಂದರೆ ಅದಕ್ಕೊಂದು ಆ್ಯಪ್ ಅಂತ ಕೊಟ್ಟಿರ್ತಾರಲ್ಲ, ಅದು ಓಪನ್ ಮಾಡಿರ್ತಾರೆ ಏನಕ್ಕೋ, ಅಲ್ಲಿ ಲೋನ್ಸ್ ಅಂತ ಕಾಣುತ್ತೆ, ಆಮೇಲೆ ಕಾರ್ ಲೋನ್, ಬೈಕ್ ಲೋನ್ ಅಂತ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾರೆ. ಆಮೇಲೆ ಎಲಿಜಿಬಿಲಿಟಿ ಚೆಕ್ ಮಾಡೋಕ್ಕೋಸ್ಕರ ಯಾವ ಕಾರು ಎಷ್ಟು EMI ಬರುತ್ತೆ ಅಂತ ಚೆಕ್ ಮಾಡೋಕ್ಕೋಸ್ಕರ ಇಲ್ಲಿ ಈ ಆ್ಯಪ್ಗಳಲ್ಲಿ ಟ್ರೈ ಮಾಡಿ ಅಲ್ಲಿ ಅಪ್ಲೈ ಮಾಡ್ತಾ ಇರ್ತಾರೆ. ಫುಲ್ ಲೋನಿಗೆ ಅಪ್ಲೈ ಮಾಡಿರೋದಿಲ್ಲ, ಚೆಕ್ ಮಾಡೋಕ್ಕೋಸ್ಕರ ಅಪ್ಲಿಕೇಶನ್ ರೀಸ್ಟಾರ್ಟ್ ಅಂತ ಹೊಸದಾಗಿ ಕೊಡ್ತಾ ಇರ್ತಾರೆ. ತುಂಬ ಜನಕ್ಕೆ ಈ ರೀತಿ ಆಗಿದೆ. ಅದನ್ನು ಮಾಡಿದಾಗಲೂ ಕೂಡ ಪ್ರತಿ ಬಾರಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿದಾಗ, ಬೇರೆ ಬೇರೆ ಕಾರನ್ನು ಚೆಕ್ ಮಾಡಿದಾಗ, ಬೇರೆ ಬೇರೆ ಬೈಕಿದ್ದು ನೀವು ಲೆಕ್ಕಾಚಾರಗಳನ್ನು ನೋಡಿದಾಗ, EMI ಎಷ್ಟು ಬರುತ್ತೆ ಅಂತೆಲ್ಲ ಚೆಕ್ ಮಾಡಿದಾಗ, ಪ್ರತಿ ಬಾರಿ ಚೆಕ್ ಮಾಡಿದಾಗಲೂ ಕೂಡ ಒಂದ್ಸಲಿ ನೀವು ಲೋನಿಗೆ ಟ್ರೈ ಮಾಡಿದ್ದೀರಿ ಅಂತ ರಿಪೋರ್ಟ್ ಆಗುತ್ತೆ. ಅದರಿಂದಲೂ ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಿತ್ಕೊಂಡು ಹೋಗುತ್ತೆ. ಹೀಗಾಗಿ ಆ ರೀತಿ ಕೆಲಸ ಮಾಡಬೇಡಿ. ನಿಮ್ಗೆ ಆ ರೀತಿ ಬೇಕು ಅಂದರೆ ಹೋಗಿ ಶೋರೂಮ್ಗೆ ಹೋಗಿ ಅಥವಾ ಈ ಕಂಪನಿಗಳಿರ್ತಾವಲ್ಲ, ಬೇರೆ ಬೇರೆ ಆಟೋಮೊಬೈಲ್ ಕಂಪನಿಗಳು, ಅವರ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿ. ನೀವು ಈ ರೀತಿ ಬ್ಯಾಂಕ್ಗಳ ಆ್ಯಪ್ಗಳಲ್ಲಿ ಹೋಗಿ ಅಥವಾ ವೆಬ್ಸೈಟಲ್ಲಿ ಹೋಗಿ ಅಲ್ಲಿ ಲೋನ್ ಸೆಕ್ಷನ್ ಹೋಗಿ ಗಾಡಿಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಡೌನ್ ಪೇಮೆಂಟ್ ಎಷ್ಟಾಗುತ್ತೆ, ಎಷ್ಟು EMI ಬರುತ್ತೆ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಬೇಡಿ. ಕ್ರೆಡಿಟ್ ಸ್ಕೋರ್ ಹಾಳಾಗುತ್ತೆ. ಸೊ ಫ್ರೆಂಡ್ಸ್, ಈಗ ನಿಮಗೆ ಕ್ಲಾರಿಟಿ ಬಂದಿರುತ್ತೆ ಕ್ರೆಡಿಟ್ ಸ್ಕೋರ್ ಅಂದರೆ ಏನು, ಯಾವ ಕಾರಣಕ್ಕೆ ಜಾಸ್ತಿ ಆಗುತ್ತೆ, ಯಾವ ಕಾರಣ ಕಮ್ಮಿ ಆಗುತ್ತೆ, ಚೆನ್ನಾಗಿರಬೇಕು ಸ್ಕೋರ್ ಅಂದರೆ ಏನು ಮಾಡಬೇಕು, ಯಾವೆಲ್ಲ ಪ್ರಾಕ್ಟೀಸಸ್ನ ರೂಢಿಸ್ಕೊಳ್ಬೇಕು, ಇದೆಲ್ಲ ನಿಮಗೆ ಗೊತ್ತಾಗಿರುತ್ತೆ. ನಿಮಗೂ ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನಲ್ಲಿ ಮೇಲೆ ಪಿನ್ಡ್ ಕಾಮೆಂಟಲ್ಲಿ ನಾವು ಲಿಂಕನ್ನು ಕೊಟ್ಟಿರ್ತೀವಿ. ಪೈಸಾ ಬಜಾರ್ನಲ್ಲಿ ನೀವು ಫ್ರೀ ಆಗಿ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.